ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಬುಧವಾರ, ಮಾಮೂಲಿ ಟೈಮು 5 ಗಂಟೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇದು ಇನ್ನೊಂದು ಗಿಡದಲ್ಲಿರುವಂಥ ದ್ರಾಕ್ಷಿ. ಅಲ್ಲೊಂದು ಗಿಡದಲ್ಲಿದೆ ನೋಡಿ, ಅದರಲ್ಲೂ ಸುಮಾರು ಒಂದು 5ರಿಂದ 6 ಪಂಚು ಗೊಂಚಲು ದ್ರಾಕ್ಷಿ ಬಿಟ್ಟಿದೆ. ಹಾಗೇ ಇಲ್ಲೂ ಇದ್ದಾವೆ ನೋಡಿ. ಇದೊಂದು ಗಿಡದಲ್ಲಿ, ಅಂದರೆ ಇದು ಡ್ರಮ್ಮಲ್ಲಿ ಹಾಕಿದ್ದೀನಲ್ಲ, ಆ ಒಂದು ಗಿಡ. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ದ್ರಾಕ್ಷಿಗಳು ಬರ್ತಾ ಇದ್ದಾವೆ. ಮತ್ತು ಪೀನಟ್ ಬಟರ್ ನೋಡಿ ಸ್ನೇಹಿತರೆ, ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಪೀನಟ್ ಬಟರ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಇದೊಂದು ರೀತಿ ಕಡಲೆಕಾಯಿ ಥರ ಕಾಯಿ ಹಣ್ಣಾದಮೇಲೆ ಸಿಪ್ಪೆ ಸುಲಿದು ಒಳಗಿರೋ ಇದನ್ನು ತಿನ್ನುವಂಥದ್ದು. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಹೂವು ಮತ್ತು ಕಾಯಿಗಳು ತುಂಬಾ ಆಗ್ತಾಯಿದ್ದಾವೆ. ಇಲ್ಲಿ ನೋಡಿ, ಒಂಥರ ಏನಪ್ಪ ಅಂದರೆ ಹಾಕಿದ್ದ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನಾನು ಇದರಲ್ಲಿ ಇದು 20 ಇಂಚು ಪಾಟ್ನಲ್ಲಿ ಹಾಕಿದ್ದೀನಿ. ಇವತ್ತಿನ ಒಂದು ಟಾಪಿಕ್ ಏನು ಅಂದರೆ, ಇವತ್ತಿನ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಕೆಲವೊಂದು ಎಚ್ಚರಿಕೆಗಳನ್ನ ನಾವು ವಹಿಸ್ಬೇಕಾಗುತ್ತೆ. ತುಂಬ ಜನ ಕಮೆಂಟ್ ಮಾಡಿದ್ದರಿಂದ ಇವತ್ತು ಈ ವಿಡಿಯೋನ ನಾನು ಮಾಡ್ತಾ ಇರೋದು ಸ್ನೇಹಿತರೆ. ತುಂಬ ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಅನ್ನೋದು ಒಂದು ಆಸೆ, ಆದರೆ ಯಾವ ರೀತಿ ಮಾಡಬೇಕು ಏನು ಎತ್ತ ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ನಾನು ಯಾವ ರೀತಿ ಟೆರೆಸ್ ಗಾರ್ಡನ್ ಮಾಡೋದಕ್ಕೆ ನಾನು ನಮ್ಮ ಟೆರೆಸಲ್ಲಿ ಅದಕ್ಕೆ ಮುಂಚೆನೇ ಏನೇನೆಲ್ಲ ಮುನ್ನೆಚ್ಚರಿಕೆಗಳನ್ನ ತೊಗೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಕೆಲವೊಂದು ಎಚ್ಚರಿಕೆಗಳನ್ನ ತೊಗೊಂಡು ಟೆರೆಸ್ ಗಾರ್ಡನ್ನ ಮಾಡಬೇಕು. ಹಂಗಾಗಿ ನಾನು ಇವತ್ತು ಆ ಒಂದು ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಮತ್ತೆ ಕೇಳ್ತಾಯಿದ್ದೀನಿ, ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಬನ್ನಿ, ಇವಾಗ ಏನೇನೆಲ್ಲ ಎಚ್ಚರಿಕೆಗಳನ್ನ ವಹಿಸಬೇಕು ಅಂತ ಅನ್ನೋಂಗೆ ನಾನು ಇವಾಗ ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ. ತುಂಬ ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡೋಂಥವ್ರಿಗೆ ಈ ಒಂದು ಕೆಲಸಗಳನ್ನ ನಾವು ತಪ್ಪದೇ ನಾವು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ, ಆ ಒಂದು ಮುನ್ನೆಚ್ಚರಿಕೆನ ನಾವು ತಗೊಳ್ಳಿಲ್ಲ ಅಂತಂದರೆ ಟೆರೆಸ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅದನ್ನೆಲ್ಲ ನಾವು ಆಲೋಚನೆ ಮಾಡಿ ನಾವು ಟೆರೆಸ್ ಗಾರ್ಡನನ್ನು ಮಾಡಬೇಕಾಗತ್ತೆ. ಹಂಗಾಗಿ ನಾನಿವತ್ತು ಏನೇನೆಲ್ಲ ಟೆರೆಸ್ ಗಾರ್ಡನ್ ಮಾಡೋಕ್ಕೂ ಮುಂಚೆನೇ ಏನೇನೆಲ್ಲ ಅದಕ್ಕೆ ಮುನ್ನೆಚ್ಚರಿಕೆಗಳನ್ನ ತಗೊಂಡು ಮಾಡಿದ್ದೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋಂಥದ್ದು ಸ್ನೇಹಿತರೆ. ಮೊದಲನೇದಾಗಿ ಟೆರೆಸ್ ಗಾರ್ಡನ್ ಮಾಡಿದ್ರೆ ಈ ರೀತಿ ನೀರು ಹೊರಗಡೆ ಬರುತ್ತೆ, ನೆಲ ಅಂತೂ ಕೆಂಪಗಾಗೇ ಆಗುತ್ತೆ, ಅಂದರೆ ಗಲೀಜಾಗುತ್ತೆ. ಟೆರೆಸ್ ಗಾರ್ಡನ್ ಅಂದಮೇಲೆ ಗಲೀಜಾಗ್ದೇ ಏನೂ ಇರೋದಿಲ್ಲ. ಹಂಗಾಗಿ ನಾವು ಎಷ್ಟು ಮಟ್ಟಿಗೆ ನಾವು ಮೈಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ಈಗ ನಾನು ಗಿಡಕ್ಕೆ ನೀರು ಹಾಕಿರೋದ್ರಿಂದ ಗಿಡಕ್ಕೆ ಹಾಕಿದ ನೀರು, ಅದು ನೀರು ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಳಿದಿದ್ದೆಲ್ಲನೂ ಕೂಡ ಹೊರಗಡೆ ಹಾಕಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ನಾವು ಮುಖ್ಯವಾದಂಥ ಈ ಒಂದು 3 ಅಂಶಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ರೆ. ಮೊದಲನೇದಾಗಿ ನಾವು ಟೆರೆಸಲ್ಲಿ ಚುರ್ಕಿ ಹಾಕ್ಸಿ ನಾವು ಮೇಲ್ಗಡೆ ಮಡ್ಡಿ ಏನು ಎಳೆಸ್ತೀವಿ ಅದಕ್ಕೆ ಮುಂಚೆನೇ ನಾವು ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಫುಲ್ಲು ನಾವು ನೆಲಕ್ಕೆ ಫಸ್ಟು ನಾವು ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಾಗತ್ತೆ. ವಾಟರ್ ಪ್ರೂಫಿಂಗ್ ಮಾಡಿಸಿದ್ರೆ ನಾವು ಟೆರೆಸ್ ಗಾರ್ಡನ್ ಮಾಡಾದಮೇಲೆ ಕೆಲವೊಂದಷ್ಟು ಏನಪ್ಪ ಮಳೆ ಬರೋದಿರ್ಬೋದು ಅಥವಾ ಗಾರ್ಡನಲ್ಲಿ ನೀರು ಬೀಳೋದಿರ್ಬೋದು, ಇದೆಲ್ಲ ಏನಾಗುತ್ತೆ ಟೆರೆಸ್ಸು ಲೀಕ್ ಆಗೋಲ್ಲ, ಅದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ನಾವು ಟೆರೆಸ್ನಲ್ಲಿ ಗಾರ್ಡನ್ ಮಾಡಬೇಕಾಕ್ಕೂ ಮುಂಚೆ ನಾವು ಫಸ್ಟು ಚುರ್ಕಿ ಹಾಕ್ಸೋಕ್ಕೂ ಮುಂಚೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತ ಅಂದರೆ, ಮೊದಲನೇದು ವಾಟರ್ ಪ್ರೂಫಿಂಗ್ ಮಾಡಬೇಕು. ಎರಡನೇದೇನಪ್ಪ ಅಂತ ಅಂದರೆ, ಸೆಕೆಂಡ್ ನಾವು ಚುರ್ಕಿ ಎಲ್ಲ ಆದಮೇಲೆ ಹತ್ರ ಗಾರೆ ಕೆಲಸ ಮಾಡೋರು ಹೇಳ್ತಾರೆ, ಅದರ ಜೊತೆಗೆ ಇಂಜಿನಿಯರ್ಗಳು ಕೂಡ ಹೇಳ್ತಾರೆ. ನಮಗೆ ಏನು ಅದಕ್ಕೆ ಚೆನ್ನಾಗಿ ಒಂದು ತಿಂಗಳು ಅಥವಾ 20 ದಿವಸ 25 ದಿವಸ, ಒಬ್ಬೊಬ್ಬರು ಮೇಸ್ತ್ರಿಗಳು ಒಂದೊಂದು ಥರ ಹೇಳ್ತಾರೆ. ಹಾಗಾಗಿ ನಾವು ಒಂದು 20ರಿಂದ 25 ದಿವಸ ನಾವು ಚೆನ್ನಾಗಿ ಕ್ಯೂರಿಂಗ್ನ ಮಾಡಬೇಕಾಗುತ್ತೆ. ಎರಡನೇದು
ಮೂರನೇದೇನಪ್ಪ ಅಂದರೆ ಸರಿಯಾದ ರೀತಿಯಲ್ಲಿ ನಾವು ವಾಟನ ಕೊಡಬೇಕು. ಬನ್ನಿ ಈಗ ನಾನು ಇಲ್ಲಿ ತೋರಿಸ್ತೀನಿ. ನೀರು ಬಿದ್ದ ನೀರು ಸಲೀಸಾಗಿ ಹೋಗಬೇಕು, ಆ ರೀತಿ ನಾವು ಒಂದು ವಾಟರ್ ಪ್ರೂಫಿಂಗ್ನ ವಾಟನ ನಾವು ಕೊಟ್ಕೋಬೇಕಾಗತ್ತೆ. ತೋರಿಸ್ತೀನಿ ತಡೀರಿ ಈಗ ನೀರು ಹೆಂಗೆ ಹೋಗುತ್ತೆ ಏನು ಅಂತ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ನಾನು ಆ ಡ್ರಮ್ಗೆ ನೀರು ಹಾಕಿದ್ದೀನಿ, ಅದು ವಾಟ ನೋಡಿ, ನೀರು ಬಿದ್ದ ನೀರು ಸಲೀಸಾಗಿ ಈ ಕಡೆಗೆ ಈ ಮೂಲೆಗೆ ಒಂದು ವಾಟ ಕೊಟ್ಟಿರೋದು, ಅದ್ರ ಜೊತೆಗೆ ಆ ಕಡೆ ಅಲ್ಲಿ ನಲ್ಲಿ ಇದೆಯಲ್ಲ ಅಲ್ಲಿಗೊಂದು ವಾಟ ಕೊಟ್ಟಿರೋದು. ಈ ಕಡೆಯಿಂದ ಬಿದ್ದ ನೀರು ಆ ಕಡೆಗೆ ಹೋಗುತ್ತೆ. ಕ್ಲೀನ್ ಮಾಡಿದ್ದೀನಿ, ಆದರೆ ಅದ್ರದ್ದು ಹೂವು ಎಲೆಗಳೆಲ್ಲ ಉದುರಿರೋದ್ರಿಂದ ಗಲೀಜು ಕಾಣಿಸ್ತಾ ಇದೆ. ಇಲ್ಲಿ ತೊಳೆದಂಥ ನೀರು ಆ ಕಡೆಗೆ ವಾಟ ಹೋಗುತ್ತೆ, ಮತ್ತು ಇಲ್ಲಿ ಬಿದ್ದಂಥ ನೀರು ನೋಡಿ ಹಿಂಗೆ ಹೋಗುತ್ತೆ. ಎಷ್ಟು ನೀಟಾಗಿ ಹೋಗ್ತಾ ಇದೆ ನೋಡಿ, ಒಂದೇ ಒಂಚೂರು ಎಲ್ಲೂ ಸಹಿತ ನಿಲ್ತಾ ಇಲ್ಲ. ನಾನು ನಿಮಗೆ ನಲ್ಲಿಲಿ ಆ ನೀರನ್ನು ಆನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸಲೀಸಾಗಿ ಎಲ್ಲೂ ನಿಲ್ಲದೆ ಇರೋ ಥರ ಆರಾಮ್ಸೆ ನೀರು ಹೋಗ್ತಾ ಇದೆ, ಎಲ್ಲೂ ಕೂಡ ಒಂದೇ ಒಂದು ಹನಿ ನಿಲ್ತಾ ಇಲ್ಲ. ಈ 3 ಕೆಲಸಗಳನ್ನು ನಾವು ಮಾಡಬೇಕಾಗಿರೋದು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನೋಡಿ ನೀರು ನೀಟಾಗಿ ಹೋಗ್ತಾ ಇದೆ. ಜೊತೆಗೆ ನಾವು ಪಾಟ್ಗಳನ್ನು ಅತಿ ಹೆಚ್ಚು, ಅಥವಾ ಡ್ರಮ್ಗಳಿರ್ಬೋದು, ಅಥವಾ ಆ ಥರ ಬಕೆಟ್ಗಳಿರ್ಬೋದು, ಈ ಥರ ಪಾಟ್ಗಳಿರ್ಬೋದು, ಅದನ್ನು ನಾವೇನು ಮಾಡಬೇಕು ಅಂತಂದರೆ, ನಾವು ಪಾಟನ್ನು ರೆಡಿ ಮಾಡ್ಕೋಬೇಕಾದ್ರೇ ಗಿಡಕ್ಕೆ ತಕ್ಕಂಗೆ ನಾವು ಪಾಟ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಇದನ್ನೆಲ್ಲ ರೀಪಾಟ್ ಮಾಡಿರುವಂಥದ್ದು. ಹಾಗಾಗಿ ಮೊದಲೇ ನಾನು ಡ್ರಮ್ಗೆ ಹಾಕಿದ್ರಿಂದ, ಅಂದರೆ ಟೆರೆಸ್ಗೆ ನಾವು ಹೆಚ್ಚು ಜಾಸ್ತಿ ವೆಯ್ಟ್ ಬೀಳದೇ ಇರೋ ಥರದಲ್ಲಿ ನಾವು ಮಣ್ಣನ್ನು ಮೊದಲೇ ರೆಡಿ ಮಾಡಿಕೊಂಡು ಆಮೇಲೆ ಪಾಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನೊಂದೇನು ಹೇಳ್ತೀನಪ್ಪ ಅಂದರೆ, ಆದಷ್ಟು ನಾವು ಹೆಚ್ಚು ಸುತ್ತ ಏನು ಬೀಮ್ ಬಂದಿರುತ್ತೆ ಆ ಬೀಮ್ ಸುತ್ತ ನಾವು ಡ್ರಮ್ಗಳಾಗಲಿ ಅಥವಾ ಪಾಟ್ಗಳನ್ನಾಗಲಿ ಈ ರೀತಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ಆದಷ್ಟು ನಾನು ಎಲ್ಲ ಪಾಟ್ಗಳನ್ನು ಅಥವಾ ಡ್ರಮ್ಗಳನ್ನು ಸೈಡ್ನಲ್ಲೇ ನಾನು ಇಟ್ಕೊಂಡಿರೋದು, ಎಲ್ಲೂ ಕೂಡ ಮಧ್ಯದಲ್ಲಿ ಇಟ್ಟಿಲ್ಲ. ನೋಡ್ಬೋದು, ಇಲ್ಲಿ ಮಧ್ಯದಲ್ಲಿ ಇಟ್ಟಿದ್ರು ಈ ಥರ ಚಿಕ್ಕ ಬಕೆಟ್ಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಚಿಕ್ಕ ಬಕೆಟ್ಗಳನ್ನು ಅದಕ್ಕೆ ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಅದರ ಸೈಡ್ಗೆ ಇಲ್ಲಿ ನೋಡಿ ಈ ರೀತಿ ಒಂದು ಕಡಪ ಕಲ್ಲನ್ನು ಹಾಕ್ಬಿಟ್ಟು ಆ ಕಡಪ ಕಲ್ಲು ಮೇಲೆ ನಾನು ಬಕೆಟ್ಗಳನ್ನು ಇಟ್ಟಿರೋಂಥದ್ದು. ಇಲ್ಲಿ ನೋಡಿ, ಅಂದರೆ ಹಿಂಗೆ ಸೈಡನಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಸುತ್ತ ಬೀಮ್ ಹಾಕಿರ್ತಾರೆ, ಬೀಮ್ ಮೇಲೆ ಆ ವೆಯ್ಟು ಕೂತ್ಕೊಳ್ಳುತ್ತೆ. ಹಂಗಾಗಿ ಟೆರೆಸ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ತುಂಬ ಜನ ನನ್ನನ್ನು ಕೇಳ್ತಿದ್ದಿದ್ದು ಪ್ರಶ್ನೆ ಏನಪ್ಪ ಅಂದರೆ ಇದೇನೆ, ಟೆರೆಸ್ಗೇನು ಪ್ರಾಬ್ಲಮ್ ಆಗಲ್ವಾ ಅಂತ ಅಂದ್ಬಿಟ್ಟು. ಟೆರೆಸ್ಗೆ ಪ್ರಾಬ್ಲಮ್ ಆಗೋದು ಯಾವಾಗಪ್ಪ ಅಂತ ಅಂದರೆ, ನಾವು ತಾರಸಿಗೆ ನಾವು ಚುರುಕಿ ಹಾಕ್ಬೇಕಾದ್ರೆ ಅಥವಾ ತಾರಸಿನ ರೆಡಿ ಮಾಡಬೇಕಾದ್ರೆ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದಾಗ ಮಾತ್ರ ಟೆರೆಸ್ಗೆ ಡ್ಯಾಮೇಜ್ ಆಗುವಂಥದ್ದು. ಮೊದಲನೇದು, ವಾಟರ್ ಪ್ರೂಫಿಂಗ್ ಮಾಡಿಸ್ತೇ ಇದ್ದಾಗ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅಂತ ಈಗೆಲ್ಲ ಮಾಡಿಸ್ತಾರೆ. ಮೊದಲೆಲ್ಲ ಆವಾಗ ವಾಟರ್ ಪ್ರೂಫಿಂಗ್ ಯಾರೂ ಜಾಸ್ತಿ ಮಾಡಿಸ್ತಿರ್ಲಿಲ್ಲ ಅನ್ಕೋತೀನಿ. ಈಗ ಎಲ್ಲರೂ ಕೂಡ ವಾಟರ್ ಪ್ರೂಫಿಂಗ್ ಮಾಡಿಸ್ತಾರೆ. ಈಗ ಎಲ್ಲರೂ ಕೂಡ ವಾಟರ್ ಪ್ರೂಫಿಂಗ್ ಮಾಡಿಸ್ತಾರೆ. ಜೊತೆಗೆ ಏನಪ್ಪ ಅಂದರೆ, ಮಡ್ಡಿ ಎಳೆಯುವಾಗ ಯಾವ ರೀತಿ ಸಿಮೆಂಟು ಇದೆಲ್ಲನೂ ಮೇಸ್ತ್ರಿಗಳು ಮತ್ತು ಇಂಜಿನಿಯರ್ಗಳು ಸೇರಿನೇ ಮಾಡಿರ್ತಾರೆ, ಅದರದ್ದೇನೂ ಪ್ರಾಬ್ಲಮ್ ಇರೋದಿಲ್ಲ. ಕ್ಯೂರಿಂಗು ಚೆನ್ನಾಗಾಗಬೇಕು. ಈ 3 ಅಂಶಗಳನ್ನು ನಾವು ತಲೆಯಲ್ಲಿಟ್ಕೊಂಡು ಟೆರೆಸ್ ಗಾರ್ಡನನ್ನು ಮಾಡ್ಕೋಬೋದು ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ, ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕು, ಜೊತೆಗೆ ವಾಟ ಚೆನ್ನಾಗಿ ಕೊಡಬೇಕು, ಮತ್ತು ಚುರುಕಿ ಹಾಕ್ದಂಥ ಸಮಯದಲ್ಲಿ ಚೆನ್ನಾಗಿ ನೀರನ್ನು ಒಂದು 25ರಿಂದ 1 ತಿಂಗಳು ನೀರನ್ನು ಕುಡಿಸ್ಬೇಕಾಗತ್ತೆ ನಾವು. ಇದಿಷ್ಟು. ಜೊತೆಗೆ ಡ್ರಮ್ಗಳಿಡಬೇಕಾದ್ರೆ ಅಥವಾ ಪಾಟ್ಗಳಿಡಬೇಕಾದ್ರೆ ಆದಷ್ಟು ಈ ರೀತಿ ಸ್ಟ್ಯಾಂಡ್ಗಳನ್ನು ಬಳಸಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಟೆರೆಸ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ಗಳು ಆಗೋದಿಲ್ಲ. ಇಲ್ಲಿ ನೋಡಿ, ಈ ರೀತಿ ಬಿದ್ದ ನೀರು ನಿಲ್ಲೋದಿಲ್ಲ, ಸಲೀಸಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಈ ಥರದ್ದೊಂದು ಮೆಥಡನ್ನು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಥರ ಕಡಪ ಕಲ್ಲುಗಳನ್ನು ಕೂಡ ಇಟ್ಕೊಂಡು ಟೆರೆಸ್ ಗಾರ್ಡನ್ನ ಮಾಡ್ಕೋಬೋದು. ತುಂಬ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ನಾವು ಈ 3 ಅಂಶಗಳನ್ನು ನಾವು ನೀಟಾಗಿ ಮಾಡ್ಕೊಳ್ಳಿಲ್ಲ ಅಂದಾಗ ಟೆರೆಸ್ ಗಾರ್ಡನಲ್ಲಿ ಲೀಕೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಜೊತೆಗೆ ಡ್ರಮ್ಗಳು ಇಡಬೇಕಾದ್ರೆ ಅದರ ಕೆಳಗಡೆ ಸ್ಟ್ಯಾಂಡನ್ನು ಇಟ್ಟು ಡ್ರಮ್ಗಳನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ದರಿಂದ ನಾನು ಈ ಒಂದು ವಿಡಿಯೋನ ಮಾಡಬೇಕಾಯಿತು.
ಅಂದರೆ ಸುಮಾರು ಇದ್ರದ್ದು ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೀನಿ. ಆದರೂ ಕೂಡ ಈಗ ಹೊಸಬ್ರು ಬರೋರಿಗೆ ಆ ವಿಡಿಯೋಗಳನ್ನ ಹುಡುಕಿ ನೋಡೋಕ್ಕಾಗೋದಿಲ್ಲ ನೋಡಿ. ಹಂಗಾಗಿ ತುಂಬ ಜನ ಒಂದು ಕ್ವಶನ್ಸ್ನ ಕೇಳ್ತಿದ್ದರಿಂದ ಟೆರೆಸ್ ಗಾರ್ಡನ್ ಮಾಡೋದ್ರಿಂದ, ಡ್ರಮ್ಗಳಿಡೋದ್ರಿಂದ, ಪಾಟ್ಗಳಿಡೋದ್ರಿಂದ ಟಾರ್ಸಿಗೇನು ಡ್ಯಾಮೇಜ್ ಆಗೋದಿಲ್ವಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಹಂಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕೇಳ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.